ಬಿಡಿಎ ಮಾದರಿಯಲ್ಲಿ ಮೂಡಾಗೆ ಪ್ರತ್ಯೇಕ ಕಾಯ್ದೆಯನ್ನು ರೂಪಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸುವರ್ಣಸೌಧದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಬರುವ ವಾರ ಅಧಿವೇಶನದಲ್ಲೂ ಕೂಡ ಇದು ಮಂಡನೆಯಾಗಲಿದೆ. ಬಹುಕಾಲದಿಂದ ನಗರಾಭಿವೃದ್ಧಿ ಇಲಾಖೆಯಡಿ ಮೂಡಾ ಕಾರ್ಯನಿರ್ವಹಿಸ್ತಾ ಇದ್ದು, ಇಲಾಖೆಯ ಅಧಿಕಾರಿಗಳು ಹಲವು ವ್ಯವಹಾರಗಳನ್ನು ನಿಯಂತ್ರಿಸಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ವಿಧಾನಸಭೆಯಲ್ಲಿ ಮಸೂದೆಯನ್ನ ಸರ್ಕಾರ ಮಂಡಿಸಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೂಡಾ ಸದಸ್ಯರಾಗಿ 100ಕ್ಕೂ ಹೆಚ್ಚು ಮಂದಿಯ ನಾಮನಿರ್ದೇಶನಕ್ಕೆ ಇದ್ದಂತಹ ಅವಕಾಶಕ್ಕೆ ಕೋಕ್ ನೀಡಿ ಸಂಖ್ಯೆಯನ್ನ 3ರಿಂದ 4ಕ್ಕೆ ಸೀಮಿತಗೊಳಿಸುವ ಮೂಲಕ ಬಿಡಿಎ ಮಾದರಿ ಕಾಯ್ದೆಯನ್ನ ತರುವುದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬೇಗ ತಕ್ಕಂತ ಮಾಡೋದನ್ನ ಕೂಡ ದುಡ್ಡು ಪರಿಶೀಲನೆ ಮಾಡ್ತಾರೆ. ಬಿಡಿಎ ಮಾದರಿಯಲ್ಲಿ ಮೂಡಾಗೆ ಪ್ರತ್ಯೇಕವಾದ ಕಾಯ್ದೆಯನ್ನು ರೂಪಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸುವರ್ಣಸೌಧದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಬರುವ ವಾರ ಅಧಿವೇಶನದಲ್ಲೂ ಕೂಡ ಇಂದು ಮಂಡನೆಯಾಗಲಿದೆ. ಬಹುಕಾಲದಿಂದ ನಗರಾಭಿವೃದ್ಧಿ ಇಲಾಖೆಯಡಿ ಮೂಡಾ ಕಾರ್ಯನಿರ್ವಹಿಸ್ತಾ ಇದ್ದು, ಇಲಾಖೆಯ ಅಧಿಕಾರಿಗಳು ಹಲವು ವ್ಯವಹಾರಗಳನ್ನು ನಿಯಂತ್ರಿಸಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ವಿಧಾನಸಭೆಯಲ್ಲಿ ಮಸೂದೆಯನ್ನ ಸರ್ಕಾರ ಮಂಡಿಸಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೂಡಾ ಸದಸ್ಯರಾಗಿ 100ಕ್ಕೂ ಹೆಚ್ಚು ಮಂದಿಯ ನಾಮನಿರ್ದೇಶನಕ್ಕೆ ಇದ್ದಂತಹ ಅವಕಾಶಕ್ಕೆ ಕೋಕ್ ನೀಡಿ ಸಂಖ್ಯೆಯನ್ನ 3ರಿಂದ 4ಕ್ಕೆ ಸೀಮಿತಗೊಳಿಸುವಂತಹ ಮೂಲಕ ಬಿಡಿಎ ಮಾದರಿ ಕಾಯ್ದೆ ತರುವುದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬೇಗ ತಕ್ಕಂತ ಮಾಡೋದನ್ನ ಕೂಡ ದುಡ್ಡು ಪರಿಶೀಲನೆ ಮಾಡ್ತಾರೆ. ಬೇಗ ತಕ್ಕಂತ ಮಾಡೋದನ್ನ ಕೂಡ ದುಡ್ಡು ಪರಿಶೀಲನೆ ಮಾಡ್ತಾರೆ.